ಪ್ರಾಯೋಜಕರು ಎಕ್ಸಲೆಂಟ್ ಸ್ವತಂತ್ರ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜ್ ಮತ್ತು ಪದವಿ ಮಹಾವಿದ್ಯಾಲಯ ಸಿಂಧನೂರು ಮತ್ತು ವಿಬಿಆರ್ ಪಿಯು ಕಾಲೇಜ್ ಅಕಾಡೆಮಿ ಬೆಂಗಳೂರು. ನಮಸ್ಕಾರ, ವೈಭವ್ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಅಲಬನೂರಿನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ. ಜಲ ಸಂಪತ್ತು ಸದ್ಬಳಕೆಯಾಗಬೇಕು. ಒಳಬಳ್ಳಾರಿ ಸಿದ್ಧಲಿಂಗ ಮಹಾಸ್ವಾಮಿಗಳು. ದಾರ್ಶನಿಕರ ತತ್ವಾದರ್ಶಗಳು, ಚಿಂತನೆಗಳು ಜನಸಾಮಾನ್ಯರಿಗೆ ತಲುಪುವಂತಾಗುವ ಜಯಂತಿ ಆಚರಣೆಗಳಾಗಲಿ. ಹಂಪನಗೌಡ ಬಾದರ್ಲಿ. ಸರ್ಕಾರ ಗಡಿನಾಡು ಪ್ರದೇಶಗಳ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿ ಮೂಲಕ ಗಡಿನಾಡ ರಕ್ಷಣೆಗೆ ಮುಂದಾಗಬೇಕಿದೆ. ಬಸವಪ್ರಭು ಪಾಟೀಲ್ ಬೆಟ್ಟು. ಒಳಬಳ್ಳಾರಿ ಏತ ನೀರಾವರಿ ಯೋಜನೆಗೆ ಭೂಮಿ ನೀಡುವ ವಿಚಾರ. ಶಾಸಕ ಹಂಪನಗೌಡ ಬಾದರ್ಲಿ ಹಾಗೂ ಒಳಬಳ್ಳಾರಿ ರೈತರ ನಡುವೆ ವಾಗ್ವಾದ. ವಾರ್ತೆಗಳ ವಿವರ. ಮನುಷ್ಯ ಸೇರಿದಂತೆ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಮುಖ್ಯವಾಗಿ ನೀರು ಬೇಕು. ನೀರಿನ ಅಪವ್ಯಯ ಮಾಡಿರುವುದರಿಂದ ಪ್ರಸ್ತುತ ದಿನಗಳಲ್ಲಿ ನೀರಿನ ಬರ ಉಂಟಾಗಿದೆ. ಜಲ ಸಂಪತ್ತು ಸದ್ಬಳಕೆಯಾಗಬೇಕು ಎಂದು ಒಳಬಳ್ಳಾರಿ ವಿರಕ್ತ ಮಠದ ಸಿದ್ಧಲಿಂಗ ಮಹಾಸ್ವಾಮಿಗಳು ಹೇಳಿದರು. ಅವರು ಸಿಂಧನೂರು ತಾಲೂಕಿನ ಅಲಬನೂರು ಗ್ರಾಮದಲ್ಲಿ ಜಹಗೀರ್ದಾರ್ ಚಾರಿಟೇಬಲ್ ಟ್ರಸ್ಟ್ನಿಂದ ನಿರ್ಮಿಸಿದ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟಿಸಿ ಮಾತನಾಡಿದರು. ಶುದ್ಧವಾದ ನೀರು ಕುಡಿಯುವುದರಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬಹುದಾಗಿದೆ. ನೀಲಕಂಠರಾವ್ ಜಹಗೀರ್ದಾರ್ ಅತ್ಯುತ್ತಮ ಸಾಮಾಜಿಕ ಕಾರ್ಯ ಶ್ಲಾಘಿಸಿದ ಶ್ರೀಗಳು ಪ್ರತಿಯೊಬ್ಬರು ಇದಕ್ಕೆ ಸ್ಪಂದಿಸಬೇಕೆಂದು ಸಲಹೆ ನೀಡಿದರು. ಬೇಕಾಗಿರ್ತಕ್ಕಂಥದ್ದು ನೀರು ಇಲ್ಲದಿದ್ದರೆ ಯಾವ ಮನುಷ್ಯರು ಬದುಕಿದ್ರೆ ಯಾವ ಪ್ರಾಣಿಗಳು ಬದುಕೋದಿಲ್ಲ. ಅದನ್ನು ನಾವು ಸದ್ಬಳಕೆಯನ್ನು ಮಾಡಿಕೊಳ್ಬೇಕು. ಇವತ್ತು ನಾವು ನೀರನ್ನ ಸದ್ಬಳಕೆ ಮಾಡದೇ ಇರೋದ್ರಿಂದನೇ ನಮ್ಮ ನದಿಯೆಲ್ಲ ಬತ್ತಿ ಹೋಗೈತಿ ಅಂತಕ್ಕಂಥ ನಮ್ಮ ಅಭಿಪ್ರಾಯ ಇರ್ತದೆ. ಯಾಕಂತಂದ್ರೆ ನಾವು ಸದ್ಬಳಕೆ ಇಲ್ಲ, ಹೊರಕ ನೀರು ಬಿಡೋದಾದ್ರೂ ಯಥೇಚ್ಛವಾಗಿ ನೀರು ಬಿಟ್ಟು ಅಪವ್ಯಯವಾಗಿ ನೀರು ಬಿಟ್ಟು ನಾವು ನೀರು ಜಾಸ್ತಿ ಮಾಡಿಕೊಂಡು ಅದನ್ನು ಅಪವ್ಯ ಬಿಟ್ಟು ಖಾಲಿ ಹರಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡಿರ್ತಕ್ಕಂಥವ್ರು ನಾವೆಲ್ಲರೂ. ಅಂಥದ್ದನ್ನ ಸದ್ಬಳಕೆಯನ್ನು ಮಾಡಿದರೆ ನೀರು ನಮ್ಗೆ ಇನ್ನೂ ಇರ್ತಿತ್ತು ಎನ್ನುವಂತಕ್ಕಂಥ ಭಾವನೆ ನಮ್ಮದು. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ನೀರಿನ ಬಳಕೆಯನ್ನು ಸದ್ಬಳಕೆಯನ್ನು ಮಾಡಿಕೊಳ್ಳಬೇಕು. ಸದ್ಬಳಕೆ ಅಂದರೆ ಶುದ್ಧ ಕುಡಿಯುವ ನೀರು. ಇಲ್ಲಿವರೆಗೆ ನಾವು ಎಂಥ ನೀರು ಕುಡಿತಿದ್ವಿ, ಕಲುಷಿತವಾಗಿರ್ತಕ್ಕಂಥ ನೀರು, ಹರಿಯುವ ನೀರ್ತಕ್ಕಂಥ ನೀರನ್ನು ಕುಡಿದು ಆರೋಗ್ಯವನ್ನು ಕೆಡಿಸಿಕೊಂಡು ಎಲ್ಲ ಕಡೆ ನೋಡಿದ್ರು ಆಸ್ಪತ್ರೆಯಲ್ಲಿ ಜನ ತುಂಬಿರ್ತಕ್ಕಂಥದ್ದು. ಅಂಥದ್ದನ್ನ ನೀಲಕಂಠರಾವ್ ಜಾಗೀರ್ದಾರ್ ಅವರು ಒಳ್ಳೆ ಈ ಗ್ರಾಮಸ್ಥರನ್ನು ಕೂಡಿಕೊಂಡು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಇದು ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಶುದ್ಧವಾಗಿರ್ತಕ್ಕಂಥದ್ದು. ಫಿಲ್ಟರ್ ಆಗಿ ಶುದ್ಧವಾಗಿ ಬಂದಿರತಕ್ಕಂಥ ನೀರನ್ನು ಯಾವ ಮನುಷ್ಯ ನೀರನ್ನು ಕುಡಿತಾರೆ ಆ ನೀರಿನಿಂದ ಆರೋಗ್ಯ ಹೆಚ್ಚಾಗ್ತದೆ ಮತ್ತು ಅನಾರೋಗ್ಯ ಕಮ್ಮಿ ಆಗ್ತದೆ ಅಂತಕ್ಕಂಥ ಭಾವನೆ ನಮ್ಮದು. ಅದಕ್ಕೋಸ್ಕರ ನೀವೆಲ್ಲರೂ ಇದಕ್ಕೆ ಸ್ಪಂದಿಸ್ಬೇಕು. ಇದನ್ನ ಮಾಡಿದ್ದಾರೆ, ಇದು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಸ್ಪಂದಿಸಿಕೊಂಡು ನಾವು ಅದಕ್ಕೆ ಸಹಾಯ ಸಹಕಾರವನ್ನು ಕೊಟ್ಕೊಂಡು ಹೋಗಿದ್ದಾದ್ರೆ ಮಾತ್ರ ಈ ಬಹುಕಾಲವಾಗಿ ಮಾಡಿದ ಈ ನಡೀತಕ್ಕಂಥ ಕೆಲಸ ಇದೆ. ಎಲ್ಲರಿಗೂ ಬೇಕು, ಬಹುಕಾಲವಾಗಿ ನಡಿಬೇಕು, ಎಲ್ಲರಿಗೂ ಬೇಕು. ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಈ ರೀತಿ ಶುದ್ಧವಾಗಿ ನೀರಿನ ಕೂಡ ಅವಶ್ಯಕತೆ ಬೇಕಾಗಿರ್ತಕ್ಕಂಥದ್ದು. ಪ್ರತಿಯೊಂದು ಗ್ರಾಮಸ್ಥರು ಇದನ್ನ ಮಾಡಿಕೊಂಡು ಶುದ್ಧವಾದ ನೀರನ್ನು ಕುಡಿಯಲಿಕ್ಕೆ ಪ್ರಯತ್ನ ಮಾಡಬೇಕು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶಾಸಕ ಹಂಪನಗೌಡ ಬಾದರ್ಲಿ ಮಾತನಾಡಿ, ಸಿಂಧನೂರು ತಾಲೂಕಾ ನೀರಾವರಿ ಪ್ರದೇಶವಾಗಿರುವುದರಿಂದ ಕೃಷಿ ಕ್ಷೇತ್ರದಲ್ಲಿ ಉನ್ನತ ಸ್ಥಾನದಲ್ಲಿದೆ. ಆದರೂ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ಉಂಟಾಗಿದೆ. ಜಿಲ್ಲೆಯ 600ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಕುಡಿಯುವ ನೀರು ಯೋಗ್ಯವಾಗಿಲ್ಲ. ಆರ್ಸೆನಿಕ್ ಯುಕ್ತ ನೀರನ್ನು ಸೇವನೆ ಮಾಡುವುದರಿಂದ ಅನೇಕ ರೋಗಗಳಿಗೆ ತುತ್ತಾಗಬೇಕಾಗಿದೆ. ಗ್ರಾಮೀಣ ಜನತೆಗೆ ಶುದ್ಧ ಕುಡಿಯುವ ನೀರು ಒದಗಿಸಬೇಕು ಎನ್ನುವ ಮಹೋನ್ನತ ಉದ್ದೇಶದಿಂದ ಜಿಲ್ಲೆಯಲ್ಲಿ 1000ಕ್ಕೂ ಹೆಚ್ಚು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಹಾಕಲಾಗಿದೆ. ಆದರೆ ಅದರಲ್ಲಿ ಕೇವಲ 400 ಘಟಕಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿವೆ. ಸರ್ಕಾರ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಅಳವಡಿಸಬಹುದು, ಆದರೆ ಸಾರ್ವಜನಿಕರ ಸಹಕಾರವಿಲ್ಲದೆ ನಿರ್ವಹಣೆ ಮಾಡಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರ ಮೇಲೂ ಜವಾಬ್ದಾರಿ ಇದೆ.
ಜನರು ತಮ್ಮ ಭಾವನೆಗಳಲ್ಲಿ ಬದಲಾವಣೆ ಮಾಡಿಕೊಳ್ಳಬೇಕು. ಪರಿಸರ ನಾಶದಿಂದಲೇ ನೀರಿನ ಅಭಾವದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಸಿಂಧನೂರು ತಾಲೂಕಾ ನೀರಾವರಿಯಲ್ಲಿ ಬಹಳಷ್ಟು ಮುಂದುವರೆದಿರತಕ್ಕಂಥ ಒಂದು ಕ್ಷೇತ್ರ. ತುಂಗಭದ್ರಾ ತಾಯಿಯ ಒಂದು ಆಶೀರ್ವಾದದಿಂದ ಇಲ್ಲಿ ಆರ್ಥಿಕ ಕೊರತೆ ಕಡಿಮೆ ಏನಿಲ್ಲ. ಅದರ ಸದ್ಬಳಕೆ ಗ್ರಾಮಸ್ಥರು, ಪಟ್ಟಣದಲ್ಲಿರ್ತಕ್ಕಂಥ ನಾಗರಿಕರು ಮಾಡಿಕೊಳ್ಬೇಕಂತ ಅವಶ್ಯಕತೆ ಇದೆ. ಬಹಳಷ್ಟು ದಾನಿಗಳಿದ್ದಾರೆ ಕೊಡೋರು. ಹೋಗಿ ಅವ್ರ ಜೊತೆ ಚರ್ಚೆ ಮಾಡಿ ಅವ್ರ ಮನವೊಲಿಸಿ ಇಂಥ ಕಾರ್ಯಕ್ರಮಗಳನ್ನು ಗ್ರಾಮಗಳಲ್ಲಿ ಮಾಡಿದರೆ, ಈಗಾಗಲೇ ಬದ್ಧಗಳಾದಂಥ ಹನುಮನಗೌಡರು ಹೇಳಿದರು, ಮನುಷ್ಯನಿಗೆ ಆಹಾರ ಇರಲಾರ್ದ ಬದುಕು ಕಷ್ಟ, ಬದುಕ್ಬೋದು. ನೀರು ಇರಲಿಲ್ಲಂದ್ರೆ ಬದುಕಕ್ಕಾಗಂಗೆ ಇಲ್ಲ. ಕುಡಿಯುವ ನೀರು ಮನುಷ್ಯನ ಮಾನವನ ದೇಹದ ಮೇಲೆ ಎಂತೆಂಥ ಪರಿಣಾಮ ಬೀರ್ಬೋದು ಎಂಬುದು ರೋಗಿಗಳಾದ ನಂತರ ಗೊತ್ತಾಗುತ್ತೆ. ರೋಗಿ ಆಗೋವರೆಗೂ ಇದ್ರ ಪರಿಣಾಮ ಏನೆಂಬುದು ದೇಹದ ಮೇಲೆ ಗೊತ್ತಾಗಂಗ. ಭೂಮಿ ಕೆಳಗಡೆ ಇರ್ತಕ್ಕಂಥ ಕೆಲವು ನೀರು ಕುಡಿಯ ನೀರಿರ್ತವೆ, ತೆಂಗಿನ ಹಾಲು ಇದ್ದಂಗೆ ಇರ್ತವೆ, ನೀರು ಕುಡಿಯಕ್ಕೆ ಬರಂಗಿಲ್ಲ. ಅಂಥ ನೀರನ್ನು ಕೂಡ ನಮ್ಮ ಭೂಮಿಯಲ್ಲಿ ದೇವರು ಸೃಷ್ಟಿ ಮಾಡಿದ್ದಾರೆ. ಈಗ ನೀವು ಪಗಡದೇನೆ ಮಸ್ಕಿ ರೋಡಿಗೆ ಹೋಗಿ ಎಲ್ಲಿ ನೋಡಿದ್ರು ಸಿಹಿ ನೀರೇ. ಆ ನೀರು ಕುಡಿದ್ಬಿಟ್ರೆ ಎಲ್ಬಿನ ರೋಗ ಬರ್ತದೆ. ಮೊಣಕಾಲು ಬ್ಯಾನೆ, ಬೆನ್ನೋವು, ಹಲ್ಲು ಬಿಡೋದು. ಇವತ್ತು ನಮ್ಮ ಭಾಗದಲ್ಲಿ ವಿಶೇಷವಾಗಿ ರಾಯಚೂರು ಜಿಲ್ಲೆ ಹೆಚ್ಚು ಕಡಿಮೆ 800 ಚಿಲ್ಲರೆ ಹಳ್ಳಿಗಳಿದ್ದಾವೆ. 600 ಚಿಲ್ಲರೆ ಹಳ್ಳಿಗಳಲ್ಲಿ ಈ ಬ್ರಾಕಿಶ್ ಝೋನ್ ಅಂದರೆ ಭೂಮಿ ಕೆಳಗಡೆ ಇರತಕ್ಕಂಥ ನೀರನ್ನು ಕುಡಿಬಾರ್ದು ನಾವು. ಆದರೆ ಆ ನೀರನ್ನು ಕುಡಿದ್ರೆ ಬಹಳಷ್ಟು ರೋಗ ರುಜಿಗಳು, ಅದರಲ್ಲಿ ಫ್ಲೋರೈಡ್ ಕಂಟೆಂಟ್ಸು, ಕೆಮಿಕಲ್ ಕಂಟೆಂಟ್ಸು ಅಂದರೆ ರಾಸಾಯನಿಕ ವಸ್ತುಗಳ ಒಂದು ಅಂಶ ನೀರಿನಲ್ಲಿ ಇರೋದ್ರಿಂದ ಆ ಕುಡಿದಂಥ ನೀರಿನಿಂದ ಬಹಳಷ್ಟು ದೇಹದಲ್ಲಿ ರೋಗ ರುಜಿಗಳು ಬರೋಕ್ಕೆ ಬಹಳಷ್ಟು ಸಾಧ್ಯತೆ ಇದೆ. ರಾಜ್ಯ ಕೃಷಿ ಬೆಲೆ ಆಯೋಗದ ಸದಸ್ಯ ಹನುಮನಗೌಡ ಬೆಳಗುರ್ಕಿ ಮಾತನಾಡಿ, ಜಾಗೀರ್ದಾರರು 5 ಲಕ್ಷ ಖರ್ಚು ಮಾಡಿ ಅಲವನೂರು ಗ್ರಾಮಸ್ಥರಿಗೆ ಶುದ್ಧ ಕುಡಿಯುವ ನೀರಿನ ಘಟಕ ಹಾಕಿದ್ದಾರೆ. ಅದನ್ನು ಉಳಿಸಿಕೊಂಡು ಹೋಗುವುದು ಗ್ರಾಮಸ್ಥರ ಜವಾಬ್ದಾರಿಯಾಗಿದೆ. ಶುದ್ಧವಾದ ನೀರನ್ನು ಕುಡಿಯುವುದರಿಂದ ನಾನಾ ರೋಗಗಳನ್ನು ತಡೆಯಬಹುದಾಗಿದೆ ಎಂದರು. ಕುಡಿಯುವ ನೀರು ಕೊಡಬೇಕು ನಮ್ಮ ಒಂದು ಪ್ರತಿಷ್ಠಾನದಿಂದ ಅನ್ನುವಂಥ ಒಂದು ಸಂಕಲ್ಪ ಮಾಡಿ ನೀಲಮ್ಮ ತಾಯಿಯವರು ಮತ್ತು ನೀಲಕಂಠರಾವ್ ಜಾಗೀರ್ದಾರರು ಇದು ಒಂದು ಸ್ತುತ್ಯಾರ ಕೆಲಸ ಮಾಡಿದ್ದಾರೆ. ಈ ಸ್ತುತ್ಯಾರ ಕೆಲಸವನ್ನು ನಾವು ಯಾವ ರೀತಿ ಬಳಸ್ಕೊಂಡು ಉಳಿಸ್ಕೊಂಡು ಹೋಗ್ತೀವಿ ಅನ್ನೋಂಥದ್ದು ನಮ್ಮ ಗ್ರಾಮದ ಮೇಲಿದೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕಡಿಮೆ ನೀವು ಯಾವುದೇ ಭಾಗಕ್ಕೆ ಹೋದ್ರು ಜಲ ಸಂಬಂಧಿತ ರೋಗ ರುಜಿನಗಳೇ ಹೆಚ್ಚು. ಜಲ ಸಂಬಂಧಿತ ರೋಗ ರುಜಿನಗಳಿಂದಾಗಿ ಅನೇಕ ವೆಚ್ಚಗಳನ್ನು ನಾವು ಈ ದವಾಖಾನೆಗಳಿಗೆ ಅಲ್ಲಿ ಇಲ್ಲಿ ಖರ್ಚು ಮಾಡ್ತೀವಿ. ಅದ್ರ ಬದಲಾಗಿ ಇವತ್ತು ಶುದ್ಧ ಕುಡಿಯುವ ನೀರು ನಮ್ಮಲ್ಲೇ ಸಿಕ್ಕತ್ತೆ ಅಂದಾಗ ಅದನ್ನು ಉಳಿಸ್ಕೊಂಡು ಹೋಗೋಂಥದ್ದು ಭಾಳ ಮಹತ್ವದ ಕೆಲಸ ಆಗುತ್ತೆ. ಈಗ ಮಾತನಾಡ್ತಾ ಶಾಸಕರು ಅದನ್ನೇ ಹೇಳ್ತಾ ಇದ್ರು, ಸರ್ಕಾರದಿಂದ ಮಾಡಿರೋಂಥವು ಉಳಿದೇ ಇಲ್ಲ, ಅದಕ್ಕೆ ಇದು ಉಳಿಸ್ಕೊಂಡು ಹೋಗೋದೇ ಭಾಳ ದೊಡ್ಡ ಜವಾಬ್ದಾರಿ ಆಗಿದೆ. ಇದನ್ನು ಉಳಿಸ್ಕೊಂಡು ಹೋದರೆ ಬಹುತೇಕ ನಮ್ಮ ಊರಿನ ಅರ್ಧದಷ್ಟು ದವಾಖಾನೆ ಖರ್ಚು ಕಡಿಮೆ ಆಗುತ್ತೆ. ಆ ದಿಕ್ಕಲ್ಲಿ ನಾವೆಲ್ಲ ಪ್ರಯತ್ನಿಸಬೇಕಾಗಿದೆ. ಅಂಥ ಒಂದು ಶ್ಲಾಘನೀಯ ಕಾರ್ಯ ನೆರವೇರಿಸಿದಂಥ ಆ ಕುಟುಂಬಕ್ಕೆ, ಜಾಗೀರ್ದಾರ್ ಅವ್ರ ಕುಟುಂಬಕ್ಕೆ ಗ್ರಾಮದ ಅಧಿದೇವತೆ ಬಸವೇಶ್ವರರು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಫೈನ್ ಹಾಕಿರಿ. ನೀವು ಹಾಕ್ರಿ. ಎರಡು ಇದೆ.
ಕಾರ್ಯಕ್ರಮದಲ್ಲಿ ಉಟಕನೂರಿನ ಮರುಬಸವಲಿಂಗ ಮಹಾಸ್ವಾಮಿಗಳು, ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಎನ್ ಶಿವನಗೌಡ ಗೊರೆಬಾಳ್, ಮಲ್ಲಿಕಾರ್ಜುನ್ ಜಾಗೀರ್ದಾರ್, ಜೆಡಿಎಸ್ ಮುಖಂಡ ಚಂದ್ರಭೂಪಾಲ್ ನಾಡಗೌಡ, ಎಪಿಎಂಸಿ ಮಾಜಿ ಅಧ್ಯಕ್ಷ ಚನ್ನಬಸವ ಉಪ್ಪಳ್, ನೀಲಕಂಠರಾವ್ ಜಾಗೀರ್ದಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ದಾರ್ಶನಿಕರ ಜಯಂತಿಗಳು ಕಾಟಾಚಾರಕ್ಕೆ ಆಚರಣೆಯಾಗಬಾರದು. ಅವರ ತತ್ವಾದರ್ಶಗಳು, ಚಿಂತನೆಗಳು ಜನಸಾಮಾನ್ಯರಿಗೆ ತಲುಪುವಂತಾಗಬೇಕು ಎಂದು ಎಂಎಸ್ಐಎಲ್ ಅಧ್ಯಕ್ಷ ಶಾಸಕ ಹಂಪನಗೌಡ ಬಾದರ್ಲಿ ಹೇಳಿದರು. ಅವರು ನಗರದ ಮಿನಿ ವಿಧಾನಸೌಧದಲ್ಲಿ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತ್ಯೋತ್ಸವದ ಅಂಗವಾಗಿ ನಡೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸರ್ಕಾರದಿಂದ ಆಚರಿಸಲ್ಪಡುವ ದಾರ್ಶನಿಕರ ಜಯಂತಿಗಳಲ್ಲಿ ಕಡ್ಡಾಯವಾಗಿ ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿಗಳು ಭಾಗವಹಿಸಬೇಕು. ತಹಸೀಲ್ದಾರರು ವರ್ಷದ ಕ್ಯಾಲೆಂಡರ್ ಸಿದ್ಧಪಡಿಸಿ ಸುತ್ತೋಲೆ ಹೊರಡಿಸಿ ಎಲ್ಲ ಇಲಾಖೆಗೆ ಕಳುಹಿಸಿಕೊಡಬೇಕು. ಪೂರ್ವಭಾವಿ ಸಭೆಗಳಿಗೆ ಎಲ್ಲ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಿರಬೇಕು. ಸಂಘ ಸಂಸ್ಥೆಗಳ ಮುಖಂಡರನ್ನು ಸಭೆಗಳಿಗೆ ಆಹ್ವಾನಿಸಿ ಸಲಹೆ ಸೂಚನೆಗಳನ್ನು ಪಡೆದುಕೊಳ್ಳಬೇಕೆಂದು ತಹಸೀಲ್ದಾರರಿಗೆ ಸೂಚಿಸಿದರು. ಕಾರ್ಯಕ್ರಮಗಳನ್ನು ಸರ್ಕಾರದ ನಿಯಮಾನುಸಾರ ಮಾಡಬೇಕು. ಜಯಂತಿಗಳು ಅರ್ಥಪೂರ್ಣವಾಗಬೇಕಾದರೆ ಆಯಾ ಸಮಾಜಗಳನ್ನು ಒಟ್ಟುಗೂಡಿಸಿಕೊಂಡು ಮಾಡಬೇಕು. ಜೊತೆಗೆ ಜಯಂತಿಗಳು ಕೇವಲ ಮೆರವಣಿಗೆಗೆ ಸೀಮಿತವಾಗದೆ ಅನುಭವಿ ಉಪನ್ಯಾಸಕರನ್ನು ಕರೆಯಿಸಿ ದಾರ್ಶನಿಕರ ಆದರ್ಶಗಳು, ವಿಚಾರಗಳು ಜನರಿಗೆ ತಲುಪಿಸಬೇಕು ಎಂದು ಸಲಹೆ ನೀಡಿದ ಬಾದರ್ಲಿ, ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಬೆಳಿಗ್ಗೆ ಎಲ್ಲ ಸರ್ಕಾರಿ ಇಲಾಖೆಯಲ್ಲಿ ಪೂಜೆ ಸಲ್ಲಿಸಬೇಕು. ಸಂಜೆ 4 ಗಂಟೆಗೆ ಮೆರವಣಿಗೆ ಮಾಡಿ 6 ಗಂಟೆಗೆ ಮಿನಿ ವಿಧಾನಸೌಧದ ಆವರಣದಲ್ಲಿ ಸಾರ್ವಜನಿಕರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದರು. ಜಯಂತ್ಯೋತ್ಸವ ಕಾರ್ಯಕ್ರಮ ಸರ್ಕಾರದ ವತಿಯಿಂದ ಮಾಡಬೇಕಾಗಿದೆ. ಈ ಜಯಂತಿಗಳು ರಾಜ್ಯ ಸರ್ಕಾರ ಕೆಲವು ಜಯಂತಿಗಳಿಗೆ ರಜೆ ಘೋಷಣೆ ಮಾಡಿದೆ, ಕೆಲವು ಜಯಂತಿಗಳಿಗೆ ರಜೆ ಘೋಷಣೆ ಮಾಡಿಲ್ಲ. ನಾಳೆ ಬರುವಂಥ 10ನೇ ತಾರೀಕು ನಡೆಯುವಂಥ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತ್ಯೋತ್ಸವ ರಜೆ ಇರಲಾರ್ದಂಥ ಜಯೋತ್ಸವ ಆಚರಣೆ ಮಾಡ್ತಕ್ಕಂಥದ್ದು. ಅದೇ ರೀತಿ ಮುಂದಿನ ದಿನಮಾನಗಳಲ್ಲಿ ಯಾವ್ಯಾವ ನೋಟಿಫಿಕೇಷನ್ ಅಥವಾ ಯಾವ್ಯಾವ ಬರ್ತಾವ ಅದರ ಅನುಗುಣವಾಗಿ ನೀವು ತಹಸೀಲ್ದಾರರು ಒಂದು ಸುತ್ತೋಲೆಯನ್ನು ಹೊರಡಿಸ್ತಕ್ಕಂಥ ಪ್ರಯತ್ನ ಮಾಡುವುದರ ಜೊತೆಗೆ ಪೂರ್ವಭಾವಿ ಸಭೆ ಕರೆದು ಆ ಸಭೆಯಲ್ಲಿ ತೀರ್ಮಾನಗಳು ತೆಗೆದುಕೊಂಡ ಮೇಲೆ ಜಯಂತಿಗಳನ್ನು ಸರ್ಕಾರದ ವತಿಯಿಂದ ಆಚರಣೆ ಮಾಡತಕ್ಕಂಥ ಜಯಂತಿಗಳು ಸರ್ಕಾರದವರು ಪದ್ಧತಿ ಪ್ರಕಾರ ಯಾವ ರೀತಿ ಮಾಡಬೇಕು ಆಚರಣೆ ಮಾಡತಕ್ಕಂಥ ಪ್ರಯತ್ನ, ಅದರ ಜೊತೆಗೆ ಆ ಸಮಾಜದವರು ಯಾರಾದರೂ ಮಾಡ್ತು ಅಂದರೆ ಅವರ ಸಲಹೆ ಸೂಚನೆಗಳನ್ನು ಪಡ್ಕೊಂಡು ಅವರು ಯಾವ ರೀತಿ ಮಾಡ್ತಾರೆ ಎರಡು ಕಂಬೈನ್ ಮಾಡಿ ಮಾಡತಕ್ಕಂಥ ಪ್ರಯತ್ನ ಮಾಡಿದ್ರು. ಒಂದು ವೇಳೆ ಕಂಬೈಂಡ್ ಆಗಿ ಮಾಡೋಕ್ಕಾಗಲಿಲ್ಲ ಅಂತ ಸಂದರ್ಭದಲ್ಲಿ ಸಮಾಜದವ್ರು ಬೇರೆ ಮಾಡಿಕೊಂತಂದ್ರೆ ಅವ್ರವ್ರ ಸಮಾಜದವರು ಅವ್ರವ್ರು ಮಾಡಿಕೊಂತಾರೆ. ನಿಮ್ಮ ಪದ್ಧತಿ ಪ್ರಕಾರ ಏನಿರ್ತದೆ ಸರ್ಕಾರದ ನಿಯಮ ಪ್ರಕಾರ ನೀವು ಜಯಂತಿಗಳನ್ನು ಆಚರಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ನಂಬರ್ 1. ಎರಡನೇದು, ಇದರಲ್ಲಿ ಪ್ರಮುಖವಾಗಿ ಆ ಜಯಂತಿಗಳ ಆಚರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಕಂಬೈಂಡ್ ಆಗಿ ಮಾಡತಕ್ಕಂಥ ಸಂದರ್ಭದಲ್ಲಿ ಅರ್ಥಪೂರ್ಣವಾದಂಥ ಕಾರ್ಯಕ್ರಮಗಳು ಇರಬೇಕು. ಜಯಂತ್ಯೋತ್ಸವ ಆಚರಣೆ ಮಾಡಬೇಕಾದ್ರೆ ಬರೀ ಮೆರವಣಿಗೆ ಮಾಡೋದು ಇದರಿಂದ ಸಮಾಜದಲ್ಲಿ ಪರಿವರ್ತನೆ ಮಾಡೋದಕ್ಕೆ ಆಗಂಗಿಲ್ಲ. ಜಯಂತ್ಯೋತ್ಸವ ಆಚರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರ ತತ್ವ ಸಿದ್ಧಾಂತಗಳನ್ನು ಒಬ್ಬರು ಒಳ್ಳೆಯ ಉಪನ್ಯಾಸಕರು ಸೆಲೆಕ್ಟ್ ಮಾಡಿಕೊಂಡು ಕಾರ್ಯಕ್ರಮ ಸಾಧ್ಯ ಆದಷ್ಟು ಸಾಯಂಕಾಲ ಮಾಡೋಂಥ ಪ್ರಯತ್ನ ಮಾಡಿ, ಆಗಲಂತ ಬೇಡ. ಯಾಕಂದರೆ ನಮ್ಮಲ್ಲಿ ಏನಾಗ್ತವ ಬೆಳಗ್ಗೆ ಆಮೇಲೆ ನನ್ನ ಸಲಹೆಗಳು ಉಳಿದವರೆಲ್ಲರೂ ಏನು ಹೇಳ್ತಾರೆ ನೋಡ್ರಿ, ಯೋಚನೆ ಮಾಡಿ. ಬೆಳಗ್ಗೆ ಸರ್ಕಾರದ ವತಿಯಿಂದ ನಾವೇನಾದ್ರು ಆಫೀಸ್ನಲ್ಲಿ ಪೂಜೆ ಮಾಡಿ ಪ್ರೆಸ್ ಮೀಟ್ ಮಾಡಿ ಹೇಳೋಂಥ ಕೆಲಸಗಳು ಮಾಡ್ಕೊಂಡು ಸಾಯಂಕಾಲ ಅವರವರ ಧರ್ಮದವರು ಅವರವರು ಇದವರು ಏನಾದರೂ ಮೆರವಣಿಗೆ ಮಾಡ್ಕೊಂತಾರೆ ಅಂದ್ರೆ ಅವ್ರಿಗೆ ಅಲೋ ಮಾಡಿರಿ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶಂಕರಪ್ಪ, ನಗರಸಭಾಧ್ಯಕ್ಷೆ ಮಂಜುಳಾ ಪಾಟೀಲ್, ಮುಖಂಡರಾದ ಚಂದ್ರಭೂಪಾಲ್ ನಾಡಗೌಡ, ಅಶೋಕ್ ಗದ್ರಟಗಿ, ಸತ್ಯನಗೌಡ ವಳಬಳ್ಳಾರಿ, ಸರ್ವೋತ್ತಮ ರೆಡ್ಡಿ, ಅಮರೀಶ್ ಪಾಟೀಲ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ದರು. ರಾಜಕೀಯ ಪಕ್ಷಗಳು ಗಡಿನಾಡು ಪ್ರದೇಶಗಳ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿ ಮೂಲಕ ಗಡಿನಾಡ ರಕ್ಷಣೆಗೆ ಮುಂದಾಗಬೇಕಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಬಸವಪ್ರಭು ಪಾಟೀಲ್ ಬೆಟ್ಟೂರು ಹೇಳಿದರು. ಮಾನ್ವಿ ಪಟ್ಟಣದ ತಾಲೂಕಾ ಪಂಚಾಯತ್ ಸಭಾಂಗಣದಲ್ಲಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಹಮ್ಮಿಕೊಂಡಿದ್ದ 102ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಗಡಿನಾಡು ಪ್ರದೇಶಗಳ ಶಾಲೆಗಳಲ್ಲಿ 80% ಮಕ್ಕಳು ಕನ್ನಡ ಅಭ್ಯಾಸ ಮಾಡುತ್ತಿದ್ದು, ಶಾಲಾ ಮಕ್ಕಳಿಗೆ ಸಮವಸ್ತ್ರ, ಪಠ್ಯಪುಸ್ತಕ, ಇತರೆ ಸೌಲಭ್ಯಗಳಿಲ್ಲದೆ ಅನೇಕ ತೊಂದರೆಗಳನ್ನು ಅನುಭವಿಸುತ್ತಿದ್ದಾರೆ.
ರಾಜಕೀಯ ಪಕ್ಷಗಳು ಪಕ್ಷಭೇದ ಮರೆತು ಗಡಿನಾಡ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಶ್ರಮಿಸಬೇಕಿದೆ ಎಂದರು. ಅನಂತಪುರ ಜಿಲ್ಲೆಯ ಹತ್ತಿರದ ರಾಜ್ಯದ ಹಳ್ಳಿಯೊಂದರಲ್ಲಿ 800 ವಿದ್ಯಾರ್ಥಿಗಳು ಕನ್ನಡ ಭಾಷಾ ಅಭ್ಯಾಸ ಮಾಡುತ್ತಿದ್ದಾರೆ. ಈ ಮಕ್ಕಳಿಗೆ ಯಾವುದೇ ಸೌಲಭ್ಯ ಇಲ್ಲದೆ ನಾವು ಕನ್ನಡ ಅಭ್ಯಾಸ ಮಾಡಬೇಕು ಬೇಡವೇ ಎಂದು ಮಕ್ಕಳೇ ಸ್ವತಃ ಸರ್ಕಾರಕ್ಕೆ ಪತ್ರದ ಮೂಲಕ ಕೇಳಿದ್ದರು. ಇದರಿಂದ ಸರ್ಕಾರ ಎಚ್ಚೆತ್ತುಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಳ್ಳಾರಿ ಜಿಲ್ಲಾಧಿಕಾರಿಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರ ನೇತೃತ್ವದ ಸಮಿತಿ ರಚಿಸಿ ಗಡಿನಾಡ ಶಾಲೆಗಳ ಸ್ಥಿತಿಗತಿ ಕುರಿತು ವರದಿ ಪಡೆದು ಅಲ್ಲಿನ ಸಮಸ್ಯೆಗಳ ಪರಿಹಾರಕ್ಕೆ ಸ್ಪಂದನೆ ನೀಡುತ್ತಿದೆ. ಇನ್ನೂ ಹೆಚ್ಚಿನ ಕಾರ್ಯಕ್ಕೆ ಮುಂದಾಗಬೇಕಿದೆ ಎಂದರು. ಉಪನ್ಯಾಸಕ ರೇವಣಸಿದ್ದಯ್ಯ ಹಿರೇಮಠ್ ವಿಶೇಷ ಉಪನ್ಯಾಸ ನೀಡುತ್ತಾ ಕನ್ನಡಕ್ಕೆ ಅದರದೇ ಆದ ಇತಿಹಾಸ ಹೊಂದಿದೆ. ಸುಂದರ, ಸುಲಲಿತ ಹಾಗೂ ಸರಳ ಭಾಷೆ ಅಂದರೆ ಅದು ಕನ್ನಡ ಭಾಷೆ. 1931ರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪಿತಗೊಂಡ ಕನ್ನಡ ಸಾಹಿತ್ಯ ಪರಿಷತ್ ಅನೇಕ ಪರೀಕ್ಷೆಗಳನ್ನು ನಡೆಸುತ್ತಾ ಪುಸ್ತಕ ಮುದ್ರಣಾಲಯ ಸ್ಥಾಪಿಸಿದ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಕನ್ನಡದ ಮೊದಲ ಕಾವ್ಯ ಕವಿರಾಜ ಮಾರ್ಗ ಕನ್ನಡಕ್ಕೆ ದೊಡ್ಡ ಮಹತ್ವವಿದೆ. ನಮ್ಮ ದೇಶದಲ್ಲಿ ಅಲ್ಲದೆ ವಿದೇಶಗಳಲ್ಲಿಯೂ ಸಹ ಕನ್ನಡ ಸಮ್ಮೇಳನಗಳನ್ನು ಆಯೋಜಿಸುವ ಮೂಲಕ ದೇಶ ವಿದೇಶಗಳಲ್ಲಿ ಕನ್ನಡದ ಛಾಪನ್ನು ಮೂಡಿಸಿದ ಕೀರ್ತಿ ಕನ್ನಡಕ್ಕಿದೆ. ಕನ್ನಡಕ್ಕೆ 2008ರಲ್ಲಿ ರಾಷ್ಟ್ರೀಯ ಶಾಸ್ತ್ರೀಯ ಸ್ಥಾನಮಾನ ನೀಡಲಾಗಿದೆ. ಆದರೆ ಅದನ್ನು ಸರಿಯಾಗಿ ಅನುಷ್ಠಾನಗೊಳಿಸುವಲ್ಲಿ ಸರ್ಕಾರಗಳು ಪ್ರಯತ್ನ ಮಾಡಬೇಕಿದೆ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಉಪಾಧ್ಯಕ್ಷ ಪಿ ಪರಮೇಶ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಅಧ್ಯಕ್ಷ ಮುಖಪ್ಪ ಕಟ್ಟಿಮನಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಗೌರವ ಕೋಶಾಧ್ಯಕ್ಷ ಮಹದೇವಪ್ಪ, ಶಿಕ್ಷಣ ಸಂಯೋಜಕರಾದ ಮಹಮೂದಾ ಬೇಗಂ ಇದ್ದರು. ಯಲ್ಲಪ್ಪ ನಿಲೋಗಲ್ ಅವರು ನಿರೂಪಣೆ ಮಾಡಿದರು. ವೈ ಶ್ರೀನಿವಾಸ್ ಸ್ವಾಗತಿಸಿದರು. ರಾಮುಲು ಪ್ರಾರ್ಥನೆ ಮಾಡಿದರು. ಈಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ವಾರ್ತಾ ಪ್ರಸಾರಕ್ಕೆ ಮತ್ತೆ ಸ್ವಾಗತ. ಒಳಬಳ್ಳಾರಿ ಏತ ನೀರಾವರಿ ಯೋಜನೆಗೆ ಭೂಮಿ ನೀಡುವ ವಿಚಾರವಾಗಿ ಶಾಸಕ ಹಂಪನಗೌಡ ಬಾದರ್ಲಿ ಹಾಗೂ ಒಳಬಳ್ಳಾರಿ ರೈತರ ನಡುವೆ ವಾಗ್ವಾದ ನಡೆದ ಘಟನೆ ಜರುಗಿತು. ರೋಡ್ಗಂತೂ ಯಾರು ಒಪ್ಪಿಲ್ರಿ ಸರ್. ನೀವು ಪೈಪ್ ಎಷ್ಟು ಕೊಟ್ರೆ ಕೊಡ್ರಿ, ಏನೋ ಮಾಡ್ರಿ, ಸಂಬಂಧ 2.2 ಮೀಟರ್ ಒಳಗೆ ಈಗ ಇಲ್ಲಿ ಬರ್ತಾನೆ. ಇಲ್ಲಿ ಹಿಂಗೆ ಗ್ಯಾಸ್ ಮ್ಯಾಗ ಕುರಿ ದನ ಬಂಡಿ ಓಸ್ ಅಂದ್ರೆ ಮತ್ತೆ ಭಾಳ ಇದಾಕಲ್ಲ. ಅದಕ್ಕಾಗಿ ಎಲ್ಲಾರ ಮನಸ್ಸು ರೋಡ್ ಬ್ಯಾಡ್ರಿ ತಂಬಕೈತೆ ರೋಡ್ ತಗ ಹೋಗೋದೈತಿ. ನಾಳೆ ಏನಾದ್ರೂ ಅವ್ರು ಯಾವಾಗ ಬಂದು ತೋಡ್ಲೆ ಅವ್ರು ಬೆಳೆ ತಗ ಬಂದು ತೋಡ್ಕೊಂಡು ರೋಡ್ ಬ್ಯಾಡ್ರಿ, ಪಬ್ಲಿಕ್ ರೋಡ್ ಬೇಡ ಅಂತ ಇದು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಡಿಸೈಡ್ ಮಾಡ್ಕೊಂಡು ಕಳಿಸೋ ಪೈಪ್ ಲೈನ್ಗೆ ಎಷ್ಟು ಒಂದು ಜಾಸ್ತಿ ಮಾಡ್ಕೊಂಡು ಯಾಕಂದ್ರೆ ನಾಳೆ ಕಿತ್ತು ಹೊತ್ನಾಗ ಬಿಡೋ ಹೊತ್ನಾಗ ಸ್ವಲ್ಪ ಏನೋ ಬಂದಾಗ ಇದಿರ್ತಲ್ಲ. ಆ ಕಡೆ ಒಂದು ಫೀಟ್ ಈ ಕಡೆ ಆ ಕಡೆ ಒಂದು 1.5 ಫೀಟ್ ಈ ಕಡೆ ಒಂದು 1.5 ಫೀಟ್ ಅನ್ನ 2 ಫೀಟ್ ಅನ್ನ ಬಿಡ್ರಿ. ಬಿಟ್ಟು ಇವು ಎಷ್ಟು 2 ಮೀಟರ್ 2 ಫೀಟ್ 2.5 ಒಂದು 6.5 ಫೀಟ್ ಮಾಡಿ ಬಿಡ್ರಿ ಸರಿಯಾಗಿ ಹೋಗ್ತೈತೆ. 6 ಫೀಟ್ ಸಾಕು. ಅಲ್ಲಿ ವೇಟನ್ ಮಾಡ್ಕರಿ ಪೈಪ್ ಲೈನ್ಗೆ ದಾರಿ ಬೇಡ ಬೇಡ ಅಷ್ಟೇ. ಪೈಪ್ ಲೈನ್ ನೀವು ಎಷ್ಟು ಮೀಟರ್ ಮಾಡ್ಕರಿ ಅವ್ರಿಗೆ ಒಂದು ಅನುಕೂಲ ಅದು ಬೇರೆ. ತಾಲೂಕಿನ ಒಳಬಳ್ಳಾರಿ ಗ್ರಾಮದಲ್ಲಿ ನಡೆಯುತ್ತಿರುವ ಏತ ನೀರಾವರಿ ಕಾಮಗಾರಿಗೆ ಸಂಬಂಧಿಸಿದಂತೆ ಪೈಪ್ ಹಾಕಲು ಹಾಗೂ ಸೇವಾ ರಸ್ತೆ ನಿರ್ಮಾಣಕ್ಕೆ ರೈತರು ಭೂಮಿ ಕೊಡಬೇಕಾಗಿದೆ. ಹೊಲದಲ್ಲಿ ರಸ್ತೆ ಮಾಡುವುದರಿಂದ ರೈತರಿಗೆ ತೀವ್ರ ತೊಂದರೆಯಾಗುತ್ತಿದೆ. ಬರೀ ಪೈಪ್ಲೈನ್ ಅಷ್ಟೇ ಮಾಡಿದರೆ ಸೂಕ್ತ ಎನ್ನುವ ವಿಷಯವನ್ನು ರೈತರು ಶಾಸಕರ ಗಮನಕ್ಕೆ ತಂದರು. ಈ ಸಂದರ್ಭದಲ್ಲಿ ಪ್ರತಿಕ್ರಿಯಿಸಿದ ಶಾಸಕ ಬಾದರ್ಲಿ ಈ ಯೋಜನೆ ವ್ಯಾಪ್ತಿಯಲ್ಲಿ ಬರುವ ರೈತರ ಸಭೆ ಕರೆದು ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ರೈತರಿಗೆ ಭರವಸೆ ನೀಡಿದರು. ಮಾತಾಡ್ರಿ ಸರ್, ಎಲ್ಲಾರು ಮಾತಾಡ್ತಾರೆ. ರೋಡ್ಗಂತೂ ಯಾರು ಒಪ್ಪಿಲ್ರಿ ಸರ್. ನೀವು ಪೈಪ್ ಎಷ್ಟು ಕೊಟ್ರೆ ಕೊಡ್ರಿ, ಏನೋ ಮಾಡ್ರಿ, ಸಂಬಂಧ 2.2 ಮೀಟರ್ ಒಳಗೆ ಈಗ ಇಲ್ಲಿ ಬರ್ತಾನೆ. ಇಲ್ಲಿ ಹಿಂಗೆ ಗ್ಯಾಸ್ ಮ್ಯಾಗ ಕುರಿ ದನ ಬಂಡಿ ಓಸ್ ಅಂದ್ರೆ ಮತ್ತೆ ಭಾಳ ಇದಾಕಲ್ಲ. ಅದಕ್ಕಾಗಿ ಎಲ್ಲಾರ ಮನಸ್ಸು ರೋಡ್ ಬ್ಯಾಡ್ರಿ ತಂಬಕೈತೆ ರೋಡ್ ತಗ ಹೋಗೋದೈತಿ. ನಾಳೆ ಏನಾದ್ರೂ ಅವ್ರು ಯಾವಾಗ ಬಂದು ತೋಡ್ಲೆ ಅವ್ರು ಬೆಳೆ ತಗ ಬಂದು ತೋಡ್ಕೊಂಡು ರೋಡ್ ಬ್ಯಾಡ್ರಿ.
ಪಬ್ಲಿಕ್ ರೋಡ್ ಬೇಡ ಅಂತ ಇದು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಡಿಸೈಡ್ ಮಾಡ್ಕ್ಯಾರ ಕಳಸೋ ಹೊತ್ನ್ಯಾಗ ಪೈಪ್ ಲೈನ್ಗೆ ಎಷ್ಟು ಒಂದು ಆ ಕಡೆ ಒಂದು 1.5 ಫೀಟ್ ಈ ಕಡೆ ಒಂದು ಜಾಸ್ತಿ ಮಾಡ್ಕೊಂಡು ಜಾಸ್ತಿ ಮಾಡ್ಕೇರಿ, ಯಾಕಂದ್ರೆ ನಾಳೆ ಕಿತ್ತು ಹೊತ್ನ್ಯಾಗ ಬಿಡೋ ಹೊತ್ನ್ಯಾಗ ಸ್ವಲ್ಪ ಏನೋ ಇದಕ್ಕೆ ಬಂದಾಗ ಇದಿರ್ತಲ್ಲ, ಆ ಕಡೆ ಒಂದು ಫೀಟ್ ಈ ಕಡೆ ಆ ಕಡೆ ಒಂದು 1.5 ಫೀಟ್ ಈ ಕಡೆ ಒಂದು 1.5 ಫೀಟ್ ಅನ್ನ 2 ಫೀಟ್ ಅನ್ನ ಬಿಡ್ರಿ. ಒಟ್ಟು ಇವು ಎಷ್ಟು 2 ಮೀಟರ್ 2 ಫೀಟ್ 2.5 ಒಂದು 6.5 ಫೀಟ್ ಮ್ಯಾಗ ಬಿಡ್ರು ಸರಿಯಾಗಿ ಹೋಗ್ತೈತೆ. 6 ಫೀಟ್ ಸಾಕು. ಅಲ್ಲಿ ವೇಟನ್ ಮಾಡ್ಕರಿ ಪೈಪ್ ಲೈನ್ಗೆ ದಾರಿ ಬೇಡ, ಅಂತ ಬೇಡ ಅಷ್ಟೇ. ಪೈಪ್ ಲೈನ್ ನೀವು ಎಷ್ಟು ಮೀಟರ್ ಮಾಡ್ಕರಿ ಅವ್ರಿಗೊಂದು ಅನುಕೂಲ ಮಾಡ್ಕೊಡ್ರಿ, ಅದು ಬೇರೆ. ಕಾಮಗಾರಿಗೆ ಬಳಸುವ ಪೈಪ್ಗಳ ಗುಣಮಟ್ಟದ ಬಗ್ಗೆ ಖುದ್ದು ಶಾಸಕರು ಪರೀಕ್ಷಿಸಿ ಗುತ್ತಿಗೆದಾರರಿಂದ ಕಾಮಗಾರಿ ಯಾವ ಹಂತದಲ್ಲಿ ನಡೆಯುತ್ತಿದೆ ಎನ್ನುವುದನ್ನು ಸೇರಿದಂತೆ ಕಾಮಗಾರಿ ಕುರಿತ ಸಂಪೂರ್ಣ ಮಾಹಿತಿ ಪಡೆದುಕೊಂಡು ಕಾಮಗಾರಿ ಕೆಲಸವನ್ನು ವಿಳಂಬ ಮಾಡದೆ ಬೇಗ ಮುಗಿಸಿ ಎಂದು ಆದೇಶಿಸಿದರು. ಅಲ್ಲ ಪೈಪ್ ಮೇಲೆ ರೋಡ್ ಹಾಕಿರ್ ಮತ್ತೆ ಈಗ ನೀವು ಈಗ ಲ್ಯಾಂಡ್ ಅಕ್ವಿಷನ್ ಹೆಂಗ್ ಮಾಡ್ರಿ? ಈಗ ಪೈಪ್ ಲೈನ್ ಒಯ್ದಿರಿ ಮಾಡಿರಲ್ಲ, ರೋಡಿಗೆ ಅಕ್ವೈರ್ ಮಾಡ್ಕೊಂಡಿರಿಲ್ಲ ಪೂರ್ಣ ಮಾಡಿಸೋದು. ಈಗ ತಿಂಗಳ ಮೊದಲು ಮುಗಿದು ಬಿಡ್ಬೇಕಲ್ಲ ಏನಪ್ಪ ರೋಡ, ಡಿಲೇ ಮಾಡಕ್ ಹೋಗ್ಬೇಡ್ರಿ. ಅಲ್ಲೇ ಮಾಡ್ಕೊಂಡ ಇವು ಅಲ್ಲೇ ಮಾಡಿ ಕೊಡ್ತಾರ ಅವ್ರು, ಇಲ್ಲಿ ಇವ್ರು ಮಾಡ್ಕೊಂಡಾರ. ಅವ್ರಿಗೆ ಈ ಸಂದರ್ಭದಲ್ಲಿ ಶಾಸಕ ಹಂಪನಗೌಡ ಬಾದರ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಒಳಬಳ್ಳಾರಿ ಏತ ನೀರಾವರಿ ಯೋಜನೆಯಲ್ಲಿ 9 ಕಿಲೋಮೀಟರ್ ಪೈಪ್ಲೈನ್ ಕಾಮಗಾರಿ ಅವಶ್ಯಕತೆ ಇದೆ. ಈಗಾಗಲೇ 2.5 ಕಿಲೋಮೀಟರ್ ಪೈಪ್ ಅಳವಡಿಸುವ ಸಲುವಾಗಿ ಅಗೆಯಲಾಗಿದೆ. ಇನ್ನು 7 ಕಿಲೋಮೀಟರ್ನಷ್ಟು ಭೂಮಿ ಅಗೆಯುವ ಕಾರ್ಯ ಬಾಕಿ ಇದೆ. ಸಂಪೂರ್ಣ ಕಾಮಗಾರಿಗೆ ಅಗತ್ಯ ಇರುವ 740 ಪೈಪ್ಗಳನ್ನು ತರಿಸಿಕೊಳ್ಳಲಾಗಿದೆ. ಮುಂದಿನ 4-5 ತಿಂಗಳಿನಲ್ಲಿ ಪೈಪ್ಲೈನ್ ಕಾಮಗಾರಿ ಮುಗಿಸಲು ಪ್ರಯತ್ನಿಸಲಾಗುವುದು ಎಂದರು. ಕಾಮಗಾರಿಯನ್ನ ಒಳಬಳ್ಳಾರಿ ಗ್ರಾಮಸ್ಥರು, ಇಳವಾರ ಗ್ರಾಮಸ್ಥರು, ಬಾದರ್ಲಿ ಗ್ರಾಮಸ್ಥರು ಮತ್ತು ಗುತ್ತಿಗೆದಾರರು, ಸಂಬಂಧಪಟ್ಟ ಇಂಜಿನಿಯರ್ ಕಾಮಗಾರಿಯನ್ನು ವೀಕ್ಷಣೆ ಮಾಡಿದ್ದೇವೆ. ಹೋದ ಸಲ ಬಂದಂಥ ಸಂದರ್ಭದಲ್ಲಿ ಈ ಲಿಫ್ಟ್ ಇರಿಗೇಷನ್ ಪೂಜೆ ಮಾಡಿದ್ವಿ ಇಲ್ಲಿ. ಇವತ್ತು ಈ ಜಾಕ್ವೆಲ್ ಸುಮಾರು 7 ಮೀಟ್ರ್ ಅಗೆದು ಇದರ ಮೇಲೆ ಜಾಕ್ವೆಲ್ ಕಟ್ಟಿ ಪಂಪ್ ಹೌಸ್ ನಿರ್ಮಾಣ ಮಾಡಬೇಕಾಗಿದೆ. ಮತ್ತು 9 ಕಿಲೋಮೀಟ್ರ್ ಅಂದಾಜು ಈ ಪೈಪ್ಲೈನ್ ಉದ್ದಾಳಿತೆ ಇದೆ. ಈಗಾಗಲೇ 2.5 ಕಿಲೋಮೀಟ್ರ್ ಪೈಪ್ಲೈನ್ ಹಾಕೋದಕ್ಕೆ ಭೂಮಿಯನ್ನು ಅಗೆದಿದ್ದಾರೆ. ಇನ್ನೂ 7 ಕಿಲೋಮೀಟ್ರ್ ಅಂದಾಜು ಡಿಗ್ಗಿಂಗ್ ಮಾಡಬೇಕಾಗಿದೆ. ಸುಮಾರು ಪೈಪ್ ಎಷ್ಟು ಬಂದಿದ್ದಾವೆ? 740 ಪೈಪ್ಗಳು ಸಂಪೂರ್ಣವಾಗಿ ಪೈಪ್ಗಳು ಎಷ್ಟು ಬೇಕಾಗಿರ್ತಾವೆ ಅಷ್ಟು ಪೈಪ್ ಬಂದಿದ್ದಾವೆ. ಗ್ರಾನೈಟಿಂಗ್ ಮಾಡಿ ಆ ಪೈಪ್ಗಳನ್ನು ಮಾಡಿ ವೆಲ್ಡಿಂಗ್ ಮಾಡಿ ಒಂದು 4-5 ತಿಂಗಳಲ್ಲಿ ಕೆಲಸಕ್ಕೆ ಒತ್ತು ಕೊಟ್ಟು ಮುಗಿಸ್ತಕ್ಕಂಥ ಪ್ರಯತ್ನ ನಾವು ಅವರೆಲ್ಲರೂ ಸೇರಿ ಮಾಡಬೇಕಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನೀರಾವರಿ ಇಲಾಖೆಯ ಜವಳಗಿರ ಉಪವಿಭಾಗದ ಎಡಬ್ಲ್ಯೂ ಈರಣ್ಣ, ಮುಖಂಡರಾದ ಹನುಮಂತರೆಡ್ಡಿ, ಭೀಮಣ್ಣ, ಸತ್ಯನಗೌಡ, ಕೃಷ್ಣಾರೆಡ್ಡಿ, ಅಮರೇಗೌಡ, ವೀರನಗೌಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬೇಸಿಗೆ ಸಂಭ್ರಮ ಕಾರ್ಯಕ್ರಮ ಮಕ್ಕಳಲ್ಲಿನ ಸೃಜನಶೀಲತೆಯನ್ನು ಹೊರತರಲು ಸಹಕಾರಿಯಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಶೇಖರ್ ಗೌಡ ಅಭಿಪ್ರಾಯಪಟ್ಟರು. ಅವರು ತಾಲೂಕಿನ ಪಗಡದಿನ್ನಿ ಗ್ರಾಮದ ಪಂಚಾಯಿತಿ ಆವರಣದಲ್ಲಿ ಇತ್ತೀಚೆಗೆ ನಡೆದ ಬೇಸಿಗೆ ಸಂಭ್ರಮದ ಕಾರ್ಯಕ್ರಮದ ನಿಮಿತ್ತ ಸಂಭ್ರಮಕ್ಕೆ ಬನ್ನಿ ಜಾಗೃತಿ ಬೀದಿ ನಾಟಕಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಬೇಸಿಗೆ ಬಿಸಿಲಿನಲ್ಲಿ ಮಕ್ಕಳು ಹೆಚ್ಚು ಹೊರಗೆ ತಿರುಗಾಡುವುದರಿಂದ ಅನೇಕ ಕಾಯಿಲೆಗಳು ಬರುತ್ತಿವೆ. ಹಾಗಾಗಿ ಸರ್ಕಾರ ಈ ವರ್ಷ 6 ಹಾಗೂ 7ನೇ ತರಗತಿ ಮಕ್ಕಳಿಗಾಗಿ ಬೇಸಿಗೆ ಸಂಭ್ರಮ ಸ್ವಲ್ಪ ಓದು ಸ್ವಲ್ಪ ಮೋಜು ಎನ್ನುವ ವಿಶೇಷ ಕಾರ್ಯಕ್ರಮ ಹಾಕಿಕೊಂಡಿದ್ದು, ಪೋಷಕರು ತಮ್ಮ ಮಕ್ಕಳನ್ನು ತಪ್ಪದೇ ಶಾಲೆಗೆ ಕಳುಹಿಸಬೇಕು. ತಿಪ್ಪನಹಟ್ಟಿ ಶಾಲೆಯ ಮಕ್ಕಳು ಶ್ರಮ ವಹಿಸಿ ನಾಟಕವನ್ನು ಅಭಿನಯಿಸುತ್ತಾರೆ. ತಾಳ್ಮೆಯಿಂದ ಅವರ ನಾಟಕವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಬೇಕು ಎಂದರು. ಸಿಆರ್ಪಿ ಕೊಟ್ರೇಶ್ ಬಿ ಮಾತನಾಡಿ, ಪಗಡದಿನ್ನಿ ಪಂಚಾಯಿತಿ ಅಧ್ಯಕ್ಷ ಚನ್ನಬಸಯ್ಯ ಸ್ವಾಮಿ ಅವರು ಸ್ವಯಂ ಆಸಕ್ತಿಯಿಂದ ಮಕ್ಕಳಿಗೆ ಕಲಿಕೋಪಕರಣಗಳನ್ನು ತಮ್ಮ ಸ್ವಂತ ಹಣದಲ್ಲಿ ನೀಡುತ್ತಿರುವುದು ಇತರರಿಗೆ ಮಾದರಿಯಾಗಲಿದೆ. ಶಿಕ್ಷಣ ಇಲಾಖೆಯ ಕಾರ್ಯಕ್ರಮಗಳಲ್ಲಿ ಸಮುದಾಯ ಭಾಗವಹಿಸುವಿಕೆ ಅವಶ್ಯಕ ಎಂದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚನ್ನಬಸವ ಸ್ವಾಮಿ ಮಾತನಾಡಿ, ಮಕ್ಕಳ ಶಿಕ್ಷಣಕ್ಕೆ ಕೊಡುಗೆ ನೀಡುವುದು ದೇಶ ಸೇವೆ ಮಾಡಿದಂತೆ ಹಾಗೂ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಕ್ಕಳ ಶಿಕ್ಷಣಕ್ಕೆ ಸಹಕಾರ ನೀಡುವುದು ನಮ್ಮ ಜವಾಬ್ದಾರಿ ಎಂದರು. ಪಗಡದಿನ್ನಿ ಪಂಚಾಯಿತಿ ವ್ಯಾಪ್ತಿಯ ತಿಪ್ಪನಹಟ್ಟಿ, ಪಗಡದಿನ್ನಿ ಕ್ಯಾಂಪ್ ಹಾಗೂ ಪಗಡದಿನ್ನಿ ಬೇಸಿಗೆ ಸಂಭ್ರಮ ಶಿಬಿರದ ಮಕ್ಕಳಿಗೆ ಸ್ವಂತ ಖರ್ಚಿನಲ್ಲಿ ಮಕ್ಕಳಿಗೆ ಬರೆಯಲು ಹಾಗೂ ಚಿತ್ರಗಳಿಗೆ ಉಪಯೋಗವಾಗುವಂತೆ ನೋಟ್ ಪುಸ್ತಕ ಹಾಗೂ ಚಿತ್ರಕಲೆಯ ಪುಸ್ತಕಗಳನ್ನು ಕಲಿಕೋಪಕರಣಗಳ ಕಿಟ್ ಅನ್ನು ಪಗಡದಿನ್ನಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚನ್ನಬಸವ ಸ್ವಾಮಿ ವಿತರಿಸಿದರು.
ತಿಪ್ಪನಹಟ್ಟಿ ಶಾಲೆಯ ಮಕ್ಕಳು ಅಭಿನಯಿಸಿದ ಸಂಭ್ರಮಕ್ಕೆ ಬನ್ನಿ ಎನ್ನುವ ಜಾಗೃತಿ ನಾಟಕ ಗ್ರಾಮದ ಜನರ ಮನಸೆಳೆಯಿತು. ಮಕ್ಕಳು ಶಾಲೆಯಿಂದ ಹೊರಗುಳಿಯಲು ಕಾರಣಗಳು ಹಾಗೂ ಅದರ ಪರಿಣಾಮಗಳು ಮತ್ತು ಪೋಷಕರು ತಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ ವಹಿಸಿಕೊಳ್ಳಬೇಕಾದ ಮುಂಜಾಗೃತಾ ಕ್ರಮಗಳ ಬಗ್ಗೆ ನಾಟಕ ನೆರೆದಿದ್ದ ಜನರಿಗೆ ಮಾಹಿತಿ ಒದಗಿಸಿತು. ಕಾರ್ಯಕ್ರಮದಲ್ಲಿ ತಾಲೂಕಾ ಪಂಚಾಯತ್ ಸದಸ್ಯ ಶೇಖರಪ್ಪ, ಕುನ್ನಟಗಿ ಕ್ಯಾಂಪ್ ಗ್ರಾಮ ಪಂಚಾಯತ್ ಸದಸ್ಯರಾದ ಅಮರೇಶ್ ಕುಡ್ದೂರ್, ಎಂಕೋಬ್, ಬಿಆರ್ಪಿ ರಘು, ಸಿಆರ್ಪಿ ಬಸವರಾಜ್ ಬಿಳೇಕಲ್, ಕೃಷ್ಣಪ್ಪ, ಮುಖ್ಯ ಗುರು ಹನುಮಂತರಾವ್, ಹನುಮನಗೌಡ, ಅಮೃತರಾವ್, ಹುಸೇನಪ್ಪ, ಶಿಕ್ಷಕರಾದ ಪರ್ಸಪ್ಪ, ರಾಮನಗೌಡ, ಬಸವರಾಜ್ ಜಾಡರ್ ಉಪಸ್ಥಿತರಿದ್ದರು. ಕನಕದಾಸರು ಪೂರ್ವಾಶ್ರಮದಲ್ಲಿ ಯಾವ ಜನಾಂಗಕ್ಕೆ ಸೇರಿದವರೆನ್ನುವ ಸಂಗತಿ ಈಗಾಗಲೇ ಮುಗಿದ ಅಧ್ಯಾಯವಾಗಿದೆ. ಅನಗತ್ಯ ಗೊಂದಲ ಸೃಷ್ಟಿಸುವುದು ಬೇಡ ಎಂದು ಕನಕ ಗುರುಪೀಠದ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು ಸಲಹೆ ನೀಡಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬ್ರಿಟಿಷರ ಆಡಳಿತದ ಬಾಂಬೆ ಗೆಜೆಟ್ ಇಯರ್ನಲ್ಲಿ ಕನಕದಾಸರು ಕುರುಬರೆಂದು ದಾಖಲಾಗಿದೆ. ಕನಕದಾಸರು ಸ್ವತಃ ತಮ್ಮ ಕೀರ್ತನೆಗಳಲ್ಲಿ ತಾವು ಕುರುಬ ಜನಾಂಗಕ್ಕೆ ಸೇರುವ ಬಗ್ಗೆ ಹೇಳಿಕೊಂಡಿದ್ದಾರೆ. ಅಲ್ಲದೆ ನಾಡಿನ ಖ್ಯಾತ ಸಂಶೋಧಕರಾದ ಶಂಭಾ ಜೋಶಿ, ಎಂಎಂ ಕಲಬುರ್ಗಿ, ಸುಧಾಕರ್ ಸೇರಿದಂತೆ ಅನೇಕ ವಿದ್ವಾಂಸರು ಹಲವಾರು ವರ್ಷಗಳಿಂದ ಹೇಳುತ್ತಾ ಬಂದಿದ್ದಾರೆ. ವಸ್ತುಸ್ಥಿತಿ ಹೀಗಿದ್ಯಾಗೂ ಕನಕದಾಸರು ಬೇಡ ಜನಾಂಗಕ್ಕೆ ಸೇರಿದವರೆಂದು ಹೇಳುವ ಮೂಲಕ ಸಮಾಜದಲ್ಲಿ ಗೊಂದಲ ಸೃಷ್ಟಿಸುವುದು ಸರಿಯಲ್ಲ ಎಂದರು. ಹಕ್ಕಬುಕ್ಕರು ತಮ್ಮ ಸಾಮ್ರಾಜ್ಯವನ್ನು ಕಂಬಳಿ ಮತ್ತು ಬೆತ್ತದ ಪೂಜೆ ಮಾಡುವ ಮೂಲಕ ಸ್ಥಾಪಿಸಿದ್ದಾರೆ. ಅವರು ಮೂಲತಃ ಕುರಿಗಾಯಿಗಳಾಗಿದ್ದರು. ಕುರುಬರು ಎನ್ನುವುದಕ್ಕೆ ಹಲವು ದಾಖಲೆಗಳು ಲಭ್ಯವಾಗಿವೆ. ಹಾಲು ಮತಕ್ಕೆ ಸೇರಿದವರೆಂದು ವಿಶ್ವವಿದ್ಯಾಲಯಗಳು ಈಗಾಗಲೇ ಸಂಶೋಧನಾ ಗ್ರಂಥಗಳನ್ನು ಪ್ರಕಟಿಸಿವೆ. ಅವರನ್ನು ಸಹ ಕೆಲವರು ಬೇಡ ಜನಾಂಗಕ್ಕೆ ಸೇರಿದವರೆಂದು ಹೇಳಿ ಗೊಂದಲ ಉಂಟು ಮಾಡುತ್ತಿದ್ದಾರೆ. ಕುರುಬ ಮತ್ತು ನಾಯಕ ಜನಾಂಗಗಳು ಪರಸ್ಪರ ಸಹೋದರಂತೆ ಸಹಬಾಳ್ವೆಯಿಂದ ಬಾಳುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಪ್ರಚಾರಕ್ಕೋ ಅಥವಾ ಉದ್ದೇಶಪೂರ್ವಕವಾಗಿ ಗೊಂದಲ ಸೃಷ್ಟಿ ಮಾಡುವುದಕ್ಕೋ ಕೆಲವರು ಸ್ವಾಸ್ಥ್ಯ ಕೆಡಿಸುವ ಅಭಿಪ್ರಾಯಗಳನ್ನು ಹೇಳುತ್ತಿರುವುದು ಸರಿಯಲ್ಲ. ಮುಂದಾದರೂ ಇತಿಹಾಸವನ್ನು ತಿಳಿಯದೆ ಹೇಳಿಕೆ ನೀಡುವ ಪ್ರವೃತ್ತಿಯನ್ನು ಬಿಡಬೇಕೆಂದು ಸಿದ್ದರಾಮಾನಂದಪುರಿ ಮಹಾಸ್ವಾಮೀಜಿ ಸಲಹೆ ನೀಡಿದರು. ಧಾರವಾಡ ವಿಶ್ವವಿದ್ಯಾಲಯದ ನಿವೃತ್ತ ಕುಲಪತಿ ವಾಲೇಕರ್ ಅವರು ನೆಲ, ಮೂಲ, ಸಂಸ್ಕೃತಿಯ ಬುಡಕಟ್ಟು ಮತ್ತು ಆದಿವಾಸಿ ಜನಾಂಗಗಳ ಪ್ರತೀಕವಾಗಿರುವ ಬೇಟೆಗಾರರು, ಪಶುಪಾಲಕರು, ದನಗಾಹಿಗಳು ಇವರೇ ಮುಂದುವರೆದು ಬೇಡರು, ಕುರುಬರು ಮತ್ತು ಗೊಲ್ಲರು ಎಂದು ಪರಿವರ್ತನೆಯಾಗಿ ಜಾತಿ ನಾಮಕರಣಗಳಾಗಿವೆ. ಈ ಮೂರೂ ಜನಾಂಗಗಳು ಬುಡಕಟ್ಟು ಜನಾಂಗದ ಸಹೋದರ ಸಂಬಂಧಿಗಳಾಗಿದ್ದು ಯಾವುದೇ ಕಾರಣಕ್ಕೂ ಈ ಜನಾಂಗಗಳ ದ್ವೇಷ, ಅಸೂಯೆ ಸೃಷ್ಟಿಸದೆ ಪ್ರೀತಿ, ಸಹೋದರತ್ವ ಮತ್ತು ಸಹಬಾಳ್ವೆ ಬೆಸೆಯುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ ಎಂದು ವಿವರಿಸಿದರು. ಎಸ್ಸಿ ಎಸ್ಟಿ ಜನಾಂಗ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮುಂದೆ ಬರಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ವಿಶೇಷ ಕಾಳಜಿ ವಹಿಸಿದೆ ಎಂದು ಗಡಿನಾಡು ಪ್ರಾಧಿಕಾರದ ಅಧ್ಯಕ್ಷ ಹಾಗೂ ಶಾಸಕ ಬಾಬುರಾವ್ ಚಿಂಚನಸೂರು ಹೇಳಿದರು. ಯಾದಗಿರಿ ತಾಲೂಕಿನ ಮೊಟ್ನಳ್ಳಿ ಗ್ರಾಮದಲ್ಲಿ ಮೆಟ್ರಿಕ್ ಫ್ರೀ ಬಾಲಕರ ವಸತಿ ನಿಲಯದ ಕಟ್ಟಡ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, 2.50 ಲಕ್ಷದಲ್ಲಿ ನಿರ್ಮಾಣ ಮಾಡಲು ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ನಿರ್ಮಿಸಲಾಗುತ್ತಿದೆ ಎಂದು ತಿಳಿಸಿದರು. ಈ ಕಾಮಗಾರಿ ಅತಿ ಶೀಘ್ರದಲ್ಲಿ ಮುಗಿಸಿ ಎಸ್ಸಿ ಎಸ್ಟಿ ಜನಾಂಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಸದಸ್ಯ ತಿಪ್ಪಣ್ಣ ಯಾದವ್, ಚಿದಾನಂದಪ್ಪ ಕಾಳೆಬೆಳಗುಂದಿ, ಮರೆಪ್ಪ ಕಾವಲಿ, ಕೃಷ್ಣ ಚಪೆಟ್ಲ, ಚಂದ್ರಕಾಂತ್ ಹತ್ತಿಕುಣಿ, ಬಸಯ್ಯ ಸ್ವಾಮಿ ಬಂದೇಪಲ್ಲಿ, ವಂಶೀಕೃಷ್ಣ, ಮಾರುತಿ ಮುಂಡಾಸ್, ಭೀಮೇಶಪ್ಪ ಮಾಸ್ತರ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಬಂದೆ ನವಾಜ್, ಗಣಪತಿ ಪೂಜಾರಿ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಲಬನೂರಿನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ. ಜಲ ಸಂಪತ್ತು ಸದ್ಬಳಕೆಯಾಗಬೇಕು. ಒಳಬಳ್ಳಾರಿ ಸಿದ್ದಲಿಂಗ ಮಹಾಸ್ವಾಮಿಗಳು. ದಾರ್ಶನಿಕರ ತತ್ವಾದರ್ಶಗಳು, ಚಿಂತನೆಗಳು ಜನಸಾಮಾನ್ಯರಿಗೆ ತಲುಪುವಂತಾಗುವ ಜಯಂತಿ ಆಚರಣೆಗಳಾಗಲಿ. ಹಂಪನಗೌಡ ಬಾದರ್ಲಿ. ಸರ್ಕಾರ ಗಡಿನಾಡು ಪ್ರದೇಶಗಳ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿ ಮೂಲಕ ಗಡಿನಾಡ ರಕ್ಷಣೆಗೆ ಮುಂದಾಗಬೇಕಿದೆ. ಬಸವಪ್ರಭು ಪಾಟೀಲ್ ಬೆಟ್ಟು. ಒಳಬಳ್ಳಾರಿ ಏತ ನೀರಾವರಿ ಯೋಜನೆಗೆ ಭೂಮಿ ನೀಡುವ ವಿಚಾರ ಶಾಸಕ ಹಂಪನಗೌಡ ಬಾದರ್ಲಿ ಹಾಗೂ ಒಳಬಳ್ಳಾರಿ ರೈತರ ನಡುವೆ ವಾಗ್ವಾದ.
ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.